ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ನಿನ್ನೆ ನೈಟ್ ತುಂಬ ಜೋರು ಮಳೆ ಬಂದಿತ್ತು. ಹಾಗೆ ಬೆಳಿಗ್ಗೆ ನೋಡಿ ಹೇಗೆ ಉಂಟು, ಹಕ್ಕಿಗಳ ಚಿಲಿಪಿಲಿ, ಮಳೆ ಪಟ 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 ಬರ್ತಿತ್ತು. ರಾತ್ರಿ ಹುಡುಗು ಮುಂಚೆ ಜೋರಿತ್ತು. ಹಾಗೆ ರೆಸಿಪಿ ಮಾಡುವ. ಒಂದು ಮಕ್ಕಳೆಲ್ಲ ಇಷ್ಟಪಡುವ ದೋಸೆ, ಹಾಗೆ ಹೆಲ್ದಿ ಈ ರೆಸಿಪಿ ಮಾಡಿದ್ದೇನೆ. ಮತ್ತು ಮೀಶೋಯಿಂದ ಒಂದು ಐಸ್ ಕ್ರೀಮ್ ಸ್ಟಿಕ್ ತಂದಿದ್ದು, ಅದು ಮೋಲ್ಡು. ಲಾಸ್ಟ್ ಟೈಮ್ ಒಮ್ಮೆ ತಂದಿದ್ದೆ, ಅದು ಇದಾಗಿತ್ತು, ಸರಿ ಬರ್ತಿರಲಿಲ್ಲ. ಇವತ್ತಿಗೆ ನೋಡುವ ಹೇಗೆ ಆಗ್ತದೆ ಅಂತೇಳಿ ಆಫರಲ್ಲಿ ಉಂಟು ಈಗ. ಹೀಗೆ ನೋಡಿ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಂದು ವಾತಾವರಣ ಎಲ್ಲ ಒಂಥರ ಹಸಿರಾಗಿ, ಮಣ್ಣಿನ ಸ್ಮೆಲ್ಲು. ಇದು ನೋಡಿ ಪುನರ್ಪಳಿ, ಅಥವಾ ಅದರದ್ದು ಬೀಜ ಈ ಥರ ಇರ್ತದೆ, ಹುಡಿ ಹುಡಿಯಾಗಿ. ಅದು ಇನ್ನೂ ಹಣ್ಣಾಗಬೇಕು, ಇನ್ನೂ ಸ್ವೀಟ್ ಇರ್ತದೆ. ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಲ್ಪ ಇದು ನುಗ್ಗೆ ಸೊಪ್ಪು ಉಂಟು ನೋಡಿ, ಕ್ಲೀನ್ ಮಾಡಿಟ್ಟಿದ್ದೇನೆ. ಅಮ್ಮ ಕ್ಲೀನ್ ಮಾಡಿದ್ದು. ಅದರ ಪಲ್ಯ ಮಾಡುವ ಅಂತೇಳಿ ಗ್ಯಾಸ್ ಹಚ್ಚಿದ್ದೇನೆ. ಬೇಗ ಕಾಯ್ತದೆ. ಒಗ್ಗರಣೆ ಬಾಣಲೆ ಇಟ್ಟಿದ್ದೇನೆ. ಒಂದು ಸ್ವಲ್ಪ ಎಣ್ಣೆ ಕಾಯಬೇಕಾದ್ರೆ ಬೆಳ್ಳುಳ್ಳಿ ಹಾಕುವ. ಬೆಳ್ಳುಳ್ಳಿ ಲಾಸ್ಟಿಗೆ ಸಾಸಿವೆ ಹಾಕುವ. ಇಲ್ಲಾಂದರೆ ಕರೆಂಟ್ ಬೆಳಗ್ಗೆ ಸ್ವಲ್ಪ ನೀರು, ಟೊಮೆಟೊ ಕೊಯ್ದಿಟ್ಟಿದ್ದು ಅದು ಸಹ ಬಂತು. ಮತ್ತು ಒಂದೆರಡು ಕರಿಬೇವು, ಪರಿಮಳ ಬರ್ತದೆ. ಅಮ್ಮ ಮನೆ ಬರುವಾಗ ತಂದಿದ್ದೆವು ನುಗ್ಗೆ ಸೊಪ್ಪು. ನಮ್ಮ ಮನೆಯಲ್ಲಿ ತುಂಬ ಇದೆ. ನೀರಾಕಿ ಸ್ವಲ್ಪ ತೊಳೆಯುವ. ಬಾಡಲಿ, ಹಸಿಮೆಣಸು ಮತ್ತು ಟೊಮೆಟೊ ಹಾಕಿದೆ. ಹೀಗೆ ಬಾಡಬೇಕಂತೇನಿಲ್ಲ ಟೊಮೆಟೊ. ಹೀಗೆ ನಡೆಸ್ತೇವೆ, ಕೈ ಬಿಡೋದು, ಅದಾಡಿ ಹಿಡಿಬಾರ್ದು. ನೀರೆಲ್ಲ ಹಾಕಬಾರ್ದು, ಇದರಲ್ಲಿ ಬಾಡಬೇಕು. ಸ್ವಲ್ಪ ನೀರಲ್ಲಿ ಹಿಂಡಿ ತೆಗೆದಿಟ್ಕೊಳ್ಬೇಕು. ಆಗ ಈ ಥರ ಆಗಲ್ಲ, ಬಿಡಿ ಬಿಡಿ ಆಗ್ತದೆ. ಬೆಂದ ಮೇಲೆ ಎಷ್ಟು ಚೂರಾಗಿದೆ ನೋಡಿ. ಸ್ವಲ್ಪ ಅರಿಶಿಣ,
ಹೌದು ಎಲ್ಲ ಬೇಕು ಅಂದರೆ ಬೆಲ್ಲ ಹಾಕ್ಬೋದು, ಒಳ್ಳೆ ಆಗ್ತದೆ. ಸ್ವಲ್ಪ ತೆಂಗಿನಕಾಯಿ ನೀರು ಹಾಕ್ಬಾರ್ದು, ಅದರಲ್ಲೇ ಒಣಗಿಸ್ಬೇಕು. ತುಂಬ ಚೆಂದ ಆಗ್ತದೆ ಚಪಾತಿಗೆ, ಗಂಜಿ ಊಟಕ್ಕೆ. BP ಶುಗರ್ ಇದ್ದವರೆಲ್ಲ ಇದೊಂದು ತಿಂದರೆ ಒಳ್ಳೆಯದು. ನುಗ್ಗೆ ಸೊಪ್ಪು ಹೆಲ್ದಿ ನೋಡಿ. ರುಚಿಯಾದ ನುಗ್ಗೆ ಸೊಪ್ಪು ಪಲ್ಯದೊಟ್ಟಿಗೆ ಒಳ್ಳೆ ಸಾರಿದ್ರೆ ಇನ್ನೂ ಚೆನ್ನಾಗಾಗ್ತದೆ. ನಾನಿಲ್ಲಿ ದೋಸೆ ಮಾಡಲಿಕ್ಕೆ 2 ಲೋಟ ಅಕ್ಕಿ ನೆನೆಸಿಟ್ಟು ತೊಳೆದು ತೆಗೆದಿಟ್ಕೊಂಡಿದ್ದೇನೆ. ಮತ್ತು ಇಲ್ಲಿ 3 ಮೆಣಸು, 5 ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಓಮ್ ಕಾಳು ತಗೊಂಡಿದ್ದೇನೆ. ಅದು ಸ್ವಲ್ಪ ವಾಯು ಎಲ್ಲ, ಇಂಗು ಇದ್ದರೆ ಇಂಗು ಹಾಕ್ಕೊಳ್ಬೋದು. ಸ್ವಲ್ಪ ಜೀರಿಗೆ ಆಯಿತಾ, ಹುಳಿ ಸ್ವಲ್ಪ, 2 ಚಮಚ ಕೊತ್ತಂಬರಿ, ಸ್ವಲ್ಪ ಮೆಂತೆ. ಇದನ್ನೆಲ್ಲ ಮಿಕ್ಸಿಗೆ ಹಾಕುವ. ಖಾರ ಬೇಕಾದ್ರೆ ಹಾಕ್ಕೊಳ್ಳಿ, ನಮ್ಮ ಮನೇಲಿ ಮಕ್ಕಳು ತಿಂತಾರೆ, ಹಾಗಾಗಿ ಖಾರ ಸ್ವಲ್ಪ ಕಮ್ಮಿ ಮಾಡಿದ್ದೇನೆ. ಇದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಕಡೆಯೋಕ್ಕಿಂತ ಮುಂಚೆ ಉಪ್ಪು ಹಾಕ್ಕೊಳ್ಬೋದು. ಪುಡಿ ಉಪ್ಪು ಹಾಕ್ಕೊಳ್ಳೋದ್ರೆ ಮತ್ತೆ ಸಾಕ್ಕೊಳ್ಬೋದು. ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಿದ್ದೇನೆ. ಸೊ ಉಪ್ಪು ಸ್ವಲ್ಪ ಹಾಕ್ಕೊಳ್ಳುವ. ಖಾರ ಬೇಕಾದ್ರೆ ಹಾಕ್ಕೊಳ್ಳಿ, ಕಾಳು ಮೆಣಸು ಬೇಕಾದ್ರೆ ಹಾಕ್ಕೊಳ್ಳಿ. ಕಡ್ಕೊಂಬರುವ ತಗೊಂಡಿದ್ದೇನೆ, ಅರ್ಧ ಯೂಸ್ ಮಾಡಿದ್ದೇನೆ. ಇದು ಸಿಪ್ಪೆಲ್ಲ ತೆಗೆದು ಚೆಂದ ಮಾಡಿ ಕಟ್ ಮಾಡುವ. ಸಣ್ಣ ಸಣ್ಣ ಕೊಯ್ಬೇಕು, ಸಣ್ಣ ಸಣ್ಣ ಕೊಯ್ದಷ್ಟು ಒಳ್ಳೇದಾಯ್ತಾ. ಇದನ್ನು ಚೆಂದ ಮಾಡಿ ತೊಳೆದು ಇದನ್ನು ಅದಕ್ಕೆ ಹಾಕುವ. ಇಷ್ಟೇ. ಇದನ್ನು ಇನ್ನು ಕಾವಲಿಡೋದು, ದೋಸೆ ಹೊಯ್ದರೆ ಆಯಿತು. ಸಾರು ಚಟ್ನಿ ಎಂತ ಸಹ ಬೇಡ, ಬಿಸಿ ಬಿಸಿ ತಿನ್ನೋಕೆ ಒಳ್ಳೆ ಆಗ್ತದೆ. ನನ್ನ ಮಗಳಿಗಂತೂ ಇಷ್ಟ, ಮನೇಲೆಲ್ಲರಿಗೂ ಇಷ್ಟ. ಸ್ವಲ್ಪ ದಪ್ಪ ಆಯ್ತು ಹೇಳಿ ಒಂದು ಸ್ವಲ್ಪ ನೀರು ಹಾಕು ಆಯಿತಾ. ಇಲ್ಲಿ ಕಾವಲಿ ಕಾಯ್ತಾ ಉಂಟು. ಐಸ್ ಕ್ರೀಮ್ ಮೋಲ್ಡ್ ಸರಿ.
ನೈಸ್ ಶಭಾಷ್.